ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗಿದ್ದೆ. ಅದೇ ಬ್ಲಾಗ್ ಆಗಿರುತ್ತೆ. ಆ ದೇವಸ್ಥಾನದ ಬಗ್ಗೆ ನಮಗೇನು ಗೊತ್ತಿದೆ ಅಷ್ಟನ್ನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತು ಇವತ್ತು ನಮ್ಮ ಡಿಂಪಿ ಬರ್ಡೇ ಆಗಿರೋದ್ರಿಂದ ಅವಳ ಬರ್ಡೇ ಸೆಲೆಬ್ರೇಷನ್ದು ನಾನು ವಿಡಿಯೋನ ಇದರಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿಯಾಗಿದ್ವಿ. ಎಷ್ಟು ಖುಷಿಯಾಗಿದ್ವಿ ಅಂದರೆ ಸಿಕ್ಕಾಬಟ್ಟೆ ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗಿದ್ವಿ ಅಂತಲೇ ಹೇಳ್ಬೋದು. ಕೆಲವೊಂದು ಚಿಕ್ಕ ಚಿಕ್ಕ ಖುಷಿನೂ ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತ ಅನಿಸುತ್ತೆ. ಅಷ್ಟು ಖುಷಿ ಪಟ್ವಿ ಅಂತಲೇ ಹೇಳ್ಬೋದು. ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ, ಆ ಖುಷಿ ನಿಮಗೂ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ವಿಷಯನೂ ನಾವು ಎಷ್ಟು ಸೆಲೆಬ್ರೇಟ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು. ಇನ್ನು ಬಂಡೆ ಮಹಾಕಾಳಿ ಟೆಂಪಲ್ಲು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ. ಸಾವಿರಾರು ಕೋಟ್ಯಾಂತರ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಈ ದೇವಾಲಯ ಒಂದು ಪ್ರಾಚೀನ ಕಾಲದ್ದು, ಬೆಂಗಳೂರಲ್ಲಿರೋದು. ನಮಗೆ ನಾವು ಪೀಣ್ಯದಲ್ಲಿರೋದ್ರಿಂದ ನಾವು ಇಲ್ಲಿಂದ ಮೆಟ್ರೋದಲ್ಲಿ ಹೋಗ್ತೀವಿ. ಫಸ್ಟು ನಾವು ಜಾಲಹಳ್ಳಿ ಕ್ರಾಸ್ಗೆ ಹೋಗ್ಬೇಕಲ್ವ, ನಮ್ಗೆ ಅಲ್ಲೇ ಜಾಲಹಳ್ಳಿ ಕ್ರಾಸ್ಗೆ ಮೆಟ್ರೋ ಸಿಗೋದು. ಸೊ ಅಲ್ಲಿ ನಾವು ನಮ್ಮ ಏರಿಯಾಯಿಂದ ಆಟೋದಲ್ಲಿ ಹೋಗಿ, ಅಲ್ಲಿಂದ ಬಸ್ಸಲ್ಲಿ ಹೋಗಿ, ಅಲ್ಲಿಂದ ಮೆಟ್ರೋದಲ್ಲಿ ಹೋಗಿ, ಅಗೇನ್ ನಾವು ನ್ಯಾಷನಲ್ ಕಾಲೇಜ್ ಹತ್ರ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬೇಕು. ಅಷ್ಟು ಸರ್ಕಸ್ ಮಾಡಬೇಕು. ಇಲ್ಲಾಂದರೆ ಓಲಾನೋ ಅಥವಾ ಆಟೋನೋ ಬುಕ್ ಮಾಡಿಕೊಂಡು ಹೋಗ್ಬಿಡ್ಬೋದು. ಅಲ್ಲೇ ಇರುತ್ತೆ, ಅಲ್ಲೇ ಕರ್ಕೊಂಡು ಹೋಗಿಬಿಡ್ತಾರೆ. ಬಟ್ ನಾವು ಯಾಕೆ ಈ ಥರ ಹೋಗ್ತೀವಿ ಅಂದರೆ, ನಾವು ಇಲ್ಲಿ ಅಪರೂಪಕ್ಕೊಂದ್ಸಲ ಓಡಾಡೋದು. ಇದೆಲ್ಲ ಅನುಭವ ನಮಗಾದಾಗ ಗೊತ್ತಾಗುತ್ತೆ. ನಮಗೆ ಪ್ರಪಂಚ ಹೆಂಗಿದೆ ಅಂತ ನಾವು ತಿಳ್ಕೊಬೇಕು. ಓಡಾಡಿದ್ರೆ ಅಲ್ವಾ ಗೊತ್ತಾಗೋದು. ಮೆಟ್ರೋ ಹೆಂಗಿದೆ, ಅಥವಾ ಬಸ್ಸಲ್ಲಿ ಓಡಾಡಬೇಕಾದ್ರೆ ಕೆಲವೊಂದು ಜನಗಳೆಲ್ಲ ಒಂದೊಂದು ರೀತಿಯಲ್ಲಿ ಇರ್ತಾರೆ. ನಾವೆಲ್ಲ ಎಕ್ಸ್ಪೀರಿಯೆನ್ಸು ಮಾಡಬೇಕು. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಕಾರಲ್ಲಿ ಹೋಗ್ಬಿಡೋದು, ಇಲ್ಲಿ ಕೂತ್ಕೊಂಡು ಓಲಾ ಬುಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವ ಮಜಾನೂ ಇರಲ್ಲ. ಈ ಜರ್ನಿಯಲ್ಲಿ ತುಂಬ ಖುಷಿ ಪಟ್ವಿ ಅಂತಲೇ ಹೇಳ್ಬೋದು. ನಾನು ದೀಪು ಫಸ್ಟ್ ಟೈಮ್ ಬರ್ತಿರೋದು ಈ ದೇವಸ್ಥಾನಕ್ಕೆ. ಅವಳಿಗಂತೂ ತುಂಬ ಖುಷಿಯಾಗಿದ್ಲು ಅವಳು. ಯಾಕಂದರೆ ಅವಳ ಮಗಳು ಬರ್ಡೇ ಅಲ್ವಾ, ಅವತ್ತಿನ ದಿನವೇ ಹೋಗ್ತಾ ಇದ್ವಿ. ಹಂಗಾಗಿ ಅವಳು ಮಾತ್ರ ಅಲ್ಲ, ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊತಿದ್ದೆ. ನಂದೊಂದು ಚಿಕ್ಕ ಹರಕೆ ಇತ್ತು. ಅಂದರೆ ಚಿಕ್ಕದಲ್ಲ, ನನ್ನ ಕನಸು ಅದು ದೊಡ್ಡದೇನೆ ಅಂತಲೇ ಹೇಳ್ಬೋದು. ಅದು ಇಷ್ಟು ಬೇಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ತುಂಬ ಜನ ಹೇಳ್ತಾಯಿದ್ರು, ಅಂದ್ಕೊಂಡಂಗೆ ಆಗುತ್ತೆ, ಹರಕೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾಯಿತ್ತು ಗೀತಕ್ಕನೇ ಫಸ್ಟ್ ಕರ್ಕೊಂಡು ಹೋಗಿದ್ದು ನನಗೆ. ಅವರು ತಿಳ್ಕೊಂಡಿದ್ದಾರಲ್ವ, ಹಂಗಾಗಿ ತುಂಬಾ ನಾವು ಅಂದ್ಕೊಂಡಿದ್ದು ಅಷ್ಟು ಬೇಗ ನೆರವೇರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಹೋಗಿ ಬಂದಿರೋ ದಿನವೇ ಅದು ಆಗಿದೆ ಅಂತ ಅಂದರೆ ನೀವು ನಂಬ್ತೀರಾ? ನಂಬಲ್ಲ. ನನಗೆ ಅದು ನಂಬೋದೋ ಬಿಡೋದು, ಅದು ದೇವಿ ಶಕ್ತಿನೇ ಇರ್ಬೋದು, ಒಂದು ಪವಾಡ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಿಮಗೂ ತಿಳಿಸೋಣ, ಯಾರಿಗೆಲ್ಲ ಗೊತ್ತಿರಲ್ಲ ಅವರೆಲ್ಲ ಹೋಗಿ ಬರಲಿ ಅಂತ ಅನ್ನೋಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ನಾವು ಹೇಳಿದ್ನಲ್ವ, ಮೆಟ್ರೋ ಹತ್ಕೊಂಡು ಅಲ್ಲಿ ಹೋದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ಅದರ ಸ್ಪೆಷಲ್ಲಾಗಿ ಅಲ್ಲಿ ಪೂಜೆಗಳು ನಡೆಯುತ್ತೆ. ವಿಶೇಷವಾದ ಪೂಜೆಗಳು ಮಾಡೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ. ಅದರಲ್ಲೂ ಹುಣ್ಣಿಮೆ ದಿನ ಅಂತೂ ತುಂಬ ಜನ ಇರ್ತಾರೆ. ಇನ್ನು ಮಂಗಳವಾರ, ಶುಕ್ರವಾರ ಯಾವ ದೇವಸ್ಥಾನದಲ್ಲೂ ನಮಗೆ ಗರ್ಭಗುಡಿಯಲ್ಲಿ ಎಂಟ್ರಿ ಕೊಡೋದಿಲ್ಲ. ಬಟ್ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯೊಳಗೆ ಹೋಗಿ ತಾಯಿನೇ ಮುಟ್ಟೋ ಅವಕಾಶ ಸಿಗುತ್ತೆ ಅಂದರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಅಷ್ಟೂ ಆ ದೇವಿ ವಿಗ್ರಹ ನೋಡ್ತಾ ಇದ್ದರೆ, ಅದು ಕಲ್ಲಲ್ಲಿ ಇರುತ್ತಲ್ವ ಬಂಡೆಯಲ್ಲಿ, ಅದನ್ನ ನೋಡ್ತಾ ಇದ್ದರೆ ಅಷ್ಟು ಭಯನೂ ಆಗ್ತಿರುತ್ತೆ, ಒಂಥರ ಎಕ್ಸೈಟ್ಮೆಂಟ್ ಆಗ್ತಿರುತ್ತೆ. ನನಗಂತೂ ಫಸ್ಟ್ ಟೈಮ್ ಹೋದಾಗ ನಂಗೆ ಅಷ್ಟು ಗೊತ್ತಾಗಲಿಲ್ಲ, ಅಷ್ಟು ನಾನು ನೋಡೋಕ್ಕೂ ಆಗಲಿಲ್ಲ ಕ್ಲಿಯರಾಗಿ. ಈ ದೊಡ್ಡ ದೇವಸ್ಥಾನಗಳಿಗೆ ಹೋದಾಗ ಅಂದರೆ ತುಂಬ ನೂಕಿ ತಳ್ಳಿಬಿಡ್ತಾರಲ್ಲ, ಆ ಥರ ನೂಕಿ ಆಗ್ತಾಯಿದ್ರು. ಅಲ್ಲಿ ಟಿಕೆಟ್ ಇರುತ್ತೆ, 100 ರೂಪೀಸ್, 200 ರೂಪೀಸ್, ಕೆಲವೊಂದು ಸಲ ಫ್ರೀ ಆಗಿರುತ್ತೆ. ಫ್ರೀ ದರ್ಶನನೂ ಮಾಡ್ಬೋದು. ನಾವು 100 ರೂಪೀಸ್ ಟಿಕೆಟ್ ತೊಗೊಂಡಿದ್ವಿ ಎಲ್ಲರೂ. ಸ್ವಲ್ಪ ಪರವಾಗಿಲ್ಲ, ನಿಧಾನಕ್ಕೆ ನಿಂತ್ಕೊಂಡು ಹೋಗೋಣ ಅಂತ. ಟಿಕೆಟ್ ತೊಗೊಂಡ್ರು ಏನು ಡೈರೆಕ್ಟಾಗಿ ಬಿಡಲ್ಲ, ಅಲ್ಲೂ ಕ್ಯೂ ಇರುತ್ತೆ, ಅಲ್ಲೂ ನಿಂತ್ಕೊಂಡೇ ಹೋಗಬೇಕು. ಬಟ್ ಅಲ್ಲಿ ಹೋದರೆ ತುಂಬ ಜನ ಹೇಳೋದು ಕೆಲವೊಂದು ಕಾಯಿಲೆಗಳೇ ವಾಸಿಯಾಗಿದೆ, ಮತ್ತು ಕಷ್ಟಗಳು, ದೃಷ್ಟಿ ದೋಷ, ಮಾಟ ಮಂತ್ರ, ಇದೆಲ್ಲದಕ್ಕೂ ನಮಗೇನೇ ಕಷ್ಟ ಇದ್ರೂ ಅಲ್ಲೊಂದು ಮಡ್ಲಕ್ಕಿ ಕಟ್ಕೊಂಡು ಹರಕೆ ಹೊತ್ಕೊಂಡ್ರೆ ಅದು ಆಗುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಈ ನಂಬಿಕೆನ ಅದು ಉಳಿಸ್ಕೊಂಡಿರೋದಕ್ಕೆ ದೇವರು ಇಷ್ಟೊಂದು ಆ ತಾಯಿನ ನೋಡೋಕ್ಕೆ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಜನ. ಅಷ್ಟು ತುಂಬ ವಯಸ್ಸಾದವರು, ಮಕ್ಕಳು, ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಬಂದಿರ್ತಾರೆ. ಅದನ್ನು ನೋಡೋಕ್ಕೆ ಎರಡೂ ಕಣ್ಣು ಸಾಕಾಗಲ್ಲ. ಆ ಭಕ್ತಿ ಇರೋದ್ರಿಂದನೇ ಅಷ್ಟು ಜನಸಂಖ್ಯೆ ಸೇರೋಕ್ಕಾಗೋದು. ಇಲ್ಲಾಂದರೆ ಖಂಡಿತ ಯಾವುದೇ ದೇವಸ್ಥಾನ ಆಗಲಿ ಏನೇ ಆಗಲಿ, ಅಷ್ಟು ಜನ ಎಲ್ಲರೂ ಅವರು ಅಂದ್ಕೊಂಡಿರೋದು
ರಿಂದನೇ ಅವರು ಅಷ್ಟು ಭಕ್ತಿಯಿಂದ ದೇವಿನ ಮಾಡ್ತಾರೆ. ನನಗೂ ಇತ್ತೀಚೆಗೆ ಸುಮಾರು ಸಲ ಹೋಗಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಹೋಗೋಕ್ಕಾಗಿರಲಿಲ್ಲ. ನನಗೆ ಯಾಕೆ ಹೋಗೋಕ್ಕಾಗಲ್ಲ, ನನಗೆ ಒಬ್ಬಳೇ ಹೋಗೋಕ್ಕೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನನಗೆ ಯಾರಾದರೂ ಇರಬೇಕು, ಅಷ್ಟು ಸ್ವಲ್ಪ ದೂರ ಹೋಗೋಕ್ಕೂ ನನ್ನ ಜೊತೆಲಿ ಯಾರಾದರೂ ಇರಬೇಕು. ಹಂಗಾಗಿ ನಾನು ಹೋಗಿಲ್ಲ. ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ವಿ, ಇವತ್ತೇ ಹೋಗೋಣ ಡಿಂಪಿ ಬರ್ಡೇ ಇರೋದ್ರಿಂದ ಅಂತ ಅಂದ್ಬಿಟ್ಟು ನಾನು ದೀಪು ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಕೂಡ. ಅಷ್ಟೇ ರಶ್ ಇದ್ರೂ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು, ಯಾಕಂದರೆ ಆ ಲೈನಲ್ಲಿ ಸ್ವಲ್ಪ ಎಲ್ಲ ತಳ್ಳಾಡಿ ಕಟ್ತಿದ್ರಲ್ಲ, ಹಂಗಾಗಿ ಸ್ವಲ್ಪ ಅವ್ರಿಗೆ ಕಿರಿಕಿರಿ ಆಯಿತು. ಮಕ್ಕಳು ಕರ್ಕೊಂಡು ಹೋದಾಗ ಅದೇ ಹುಷಾರಾಗಿ ನೋಡಿಕೊಂಡು ಕರ್ಕೊಂಡೋಗ್ಬೇಕು. ಅವ್ರಿಗೆ ಏನೇನು ಬೇಕು, ನೀರು ತಿಂಡಿ ಎಲ್ಲ ತಗೊಂಡು ಖಂಡಿತ ಹೋಗಲೇಬೇಕು. ಇಲ್ಲಾಂದರೆ ಜಾಸ್ತಿ ಜನ ಇರ್ತಾರಲ್ವ, ಬೇಗ ಹೋಗಿ ಬಂದ್ಬಿಡೋಣ ಅಂದರೆ ಅದು ನಿಜವಾಗ್ಲೂ ಆಗಲ್ಲ. ಈ ಜಾಗದಲ್ಲಿ ಮಕ್ಕಳು ಆಡ್ತಿದ್ದಾರಲ್ಲ, ಅಲ್ಲಂತೂ ಬಿಡೋಕ್ಕೆ ಹೋಗ್ಬಿಡಿ, ಸರ್ಪ ಓಡಾಡುತ್ತೆ ಅಂತ ಹೇಳಿದ್ರು. ಆ ಮೆಸೇಜ್ ನೋಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿನ ಡೈರೆಕ್ಟರು ಅವ್ರಿಗೆ ರೀಚ್ ಆಗಿದೆ ನನ್ನ ವೀಡಿಯೋ ಅಂದಿದ್ದು ಇನ್ನೂ ಖುಷಿ ಆಯಿತು. ಅವರು ಅಲ್ಲಿ ವಿಡಿಯೋ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿದ್ದಾರೆ, ಸರ್ಪಗಳೆಲ್ಲ ಓಡಾಡುತ್ತೆ, ಮಕ್ಕಳನ್ನ ಅಲ್ಲಿ ಬಿಡೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಅಲ್ಲಿ ಸರ್ಪ ಸಿಂಬಲ್ ಇದೆ, ಬಟ್ ನಮ್ಗೆ ಅಷ್ಟು ಅರ್ಥ ಆಗಲಿಲ್ಲ. ಆಮೇಲೆ ಅಲ್ಲಿ ಓಲೆಲ್ಲ ನೋಡಿದೆ ನಾನು ವೀಡಿಯೋದಲ್ಲಿ, ಅವ್ರು ಹೇಳಿದ್ಮೇಲೆ ಆ ಮೆಸೇಜ್ ನೋಡಿ ನನಗೆ ಸ್ವಲ್ಪ ಭಯ ಆಯಿತು. ನೀವ್ಯಾರು ಮಕ್ಕಳನ್ನ ಇಲ್ಲಿ ಬಿಡೋಕ್ಕೆ ಹೋಗಬೇಡಿ, ಸ್ವಲ್ಪ ಹುಷಾರಾಗಿ ಮಕ್ಕಳನ್ನ ನೋಡ್ಕೊಳ್ಳಿ, ಆ ಜಾಗಕ್ಕಂತೂ ಬಿಡಬೇಡಿ. ಮತ್ತು ಮಕ್ಕಳಾಗಲಿಲ್ಲ ಅಂದರೆ ಅಲ್ಲಿ ಹೋಗಿ ತೊಟ್ಲು ಕಟ್ಟೋದ್ರಿಂದ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೂ ತುಂಬ ಎಷ್ಟೊಂದು ಅಲ್ಲಿ ಪವಾಡಗಳು ನಡೆದಿದೆ. ಆ ಪವಾಡಗಳಿಗೆ ಸಾಕ್ಷಿಯಾಗಿದ್ದಾರೆ ಎಷ್ಟೊಂದು ಜನ ಅಷ್ಟು ಈಸಿಯಾಗಿ ಯಾವುದನ್ನು ನಂಬಲ್ಲ. ಈ ದೇವಿನ ಮಾತ್ರ ಅಷ್ಟು ನಂಬಿದ್ದಾರೆ ಅಂದರೆ ಅವರ ಕೋರಿಕೆ ಈಡೇರಿದೆ ಅಂತಲೇ ಅರ್ಥ. ಅಷ್ಟು ಜನಸಾಗರ ಇಲ್ಲ ಅಂದರೆ ಯಾವ ಜಾಗಕ್ಕೂ ಸೇರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಹೋಗಿ ಬಂದರೆ ನಮಗಂತೂ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಖುಷಿ ಎಲ್ಲನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ನಮ್ಮ ಧನ್ವಿ ಬರ್ಡೇ ಆಗಿರೋದ್ರಿಂದ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಂಜಾಯ್ ಮಾಡಿರೋ ಪೂರ್ತಿ ಬ್ಲಾಗು ಅಪ್ಲೋಡ್ ಮಾಡಿದ್ದೀನಿ. ಫುಲ್ಲು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಕೆಲವೊಂದು ಸಲ ಈ ಮಕ್ಕಳು ಎಷ್ಟು ಕಿತ್ತಾಡ್ತಾರೆ ಅಂದರೆ, ನಮ್ಮ ಧನ್ವಿನೂ ಪ್ರಣೀನೂ ಅವರಿಬ್ಬರು ವಿಷಯಕ್ಕೆ ನಾನು ದೀಪು ಏನಾದರೂ ಜಗಳ ಆಡೋಕ್ಕೆ ಶುರು ಮಾಡಿದ್ರೆ ನಮ್ಮಿಬ್ಬರು ಫ್ರೆಂಡ್ಶಿಪ್ಪೇ ಹಾಳಾಗ್ಬಿಡುತ್ತೆ. ಆ ರೇಂಜು ಗುದ್ದಾಡ್ತಿರ್ತಾರೆ, ತಳ್ಳಿಬಿಡ್ತಾನೆ, ಇಲ್ಲ ಕಿತ್ತಾಡ್ತಿರ್ತಾರೆ, ಏನೋ ಒಂದು ಮಾಡ್ತಾರೆ. ಬಟ್ ಮಕ್ಕಳ ವಿಷಯನ ಅಷ್ಟೊಂದು ಸೀರಿಯಸ್ಸಾಗಿ ತೊಗೋಬಾರ್ದು. ಅವರಷ್ಟೇ ಹೊಡೆದು ಕಿರ್ಚಾಡ್ಕೊಂಡಿದ್ರು ಆಮೇಲೆ ಇನ್ನೊಂದ್ಸಲ ಅವಳು ಪ್ರಣೀಬೇಕು ಅಂತಾಳೆ, ಪ್ರಣೀಲು ಧನ್ವಿತ ಬೇಕು ಅಂತ ಹೇಳ್ತಾ ಇರ್ತಾನೆ ಅವನು ಕೂಡ. ಹಂಗಾಗಿ ಮಕ್ಕಳ ವಿಷಯನ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ. ಆ ಮಕ್ಕಳ ವಿಷಯ ಸೀರಿಯಸ್ಸಾಗಿ ತೊಗೊಂಡ್ರೆ ಖಂಡಿತ ಯಾವ ರಿಲೇಷನ್ಶಿಪ್ಪು ಉಳಿಯೋದಿಲ್ಲ ಅಂತಲೇ ಹೇಳ್ತೀನಿ. ನಮ್ಮ ರಿಲೇಷನ್ಶಿಪ್ಪು ಇಷ್ಟೊಂದು ವರ್ಷಗಳಿದೆ ಅಂತ ಅಂದರೆ ನಾವು ಅದನ್ನೆಲ್ಲ ಮಕ್ಕಳ ವಿಷಯಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ದೇನೆ ತುಂಬ ಚೆನ್ನಾಗಿ ಅವ್ರ ಮಕ್ಳು ಹಂಗೆ ಅಲ್ವಾ ಅಂತ ನಮಗೆ ಅರ್ಥ ಆಗ್ಬಿಟ್ಟಿದೆ. ಹಂಗಾಗಿ ರವಿ ಅಣ್ಣ ಅಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿಸ್ತಾ ಇತ್ತು ಮಕ್ಕಳನ್ನ. ನನಗಂತೂ ಈ ಥರ ವಾತಾವರಣ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಕೆಲವೊಂದು ಟೈಮು ನಾವು ಮಕ್ಕಳಾಗಬೇಕು, ಯಾಕಂದರೆ ಯಾವಾಗಲೂ ಕೆಲಸ, ಟೆನ್ಷನು, ನೋವು ಅದು ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದಷ್ಟು ಟೈಮ್ ತುಂಬ ಖುಷಿ ಕೊಡುತ್ತೆ. ಇನ್ನು ದೊಡ್ಡದಾಗೆ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದೇನಿಲ್ಲ, ಖುಷಿಯಾಗಿದ್ದರೆ ಅದೇ ಒಂದು ದೊಡ್ಡ ಸಂಭ್ರಮ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಮಾತ್ರ ಅಲ್ಲ, ಗೀತಕ್ಕ, ದೀಪಿಗೂ ಅಷ್ಟೇ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇನ್ನು ನಮ್ಮ ಮನೆಯವರು ಬರಲಿಲ್ಲ, ಅವ್ರನ್ನೂ ಬರೋಕ್ಕೆ ಹೇಳಿ ಅಂತ ಹೇಳ್ತಾಯಿದ್ರು. ಅವ್ರ ಕೆಲಸ ಇದ್ದಿದ್ದರಿಂದ ಬರಲಿಲ್ಲ. ಅವರಿದ್ದರೆ ಇನ್ನೂ ಖುಷಿ ಡಬಲ್ ಆಗಿರೋದು ನನಗೆ. ಇನ್ನು ಮಿಕ್ಕಿದವರೆಲ್ಲ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಕೆಲವೊಂದು ಟೈಮು ಎಷ್ಟು ಡೇ ಫುಲ್ಲು ಚೆನ್ನಾಗಿರುತ್ತೆ ಅಂತ ಅಂದರೆ ಅದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಬೆಳಗ್ಗೆಯಿಂದ ನಾವು ನೈಟ್ ಮಲ್ಕೋವರೆಗೂ ಆವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಚಿಕ್ಕ ಬರ್ಡೇನಾಗಿರ್ಬೋದು, ಏನೋ ಒಂದು ಸೆಲೆಬ್ರೇಷನ್ನು, ನಮ್ಮ ವರ್ಷ ಪೂರ್ತಿ ಕೆಲಸ ಮಾಡೋದಿರುತ್ತೆ, ವರ್ಷಕ್ಕೊಂದ್ಸಲ ಆದರೂ ಈ ಥರ ಖುಷಿ ಪಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನಿಸ್ತು. ಈ ವಿಡಿಯೋ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ ನಾವು ಎಷ್ಟು ಖುಷಿಯಾಗಿದ್ವಿ ಅಂತ ಅಂದ್ಬಿಟ್ಟು. ಇನ್ನು ಬರ್ಡೇನ ಅವರು ಮನೇಲಿ ಕೇಕ್ ಕಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದು, ಸಡನ್ನಾಗಿ ಅವರು ಪ್ಲ್ಯಾನ್ ಮಾಡಿ ರವಿ ಅಣ್ಣ ಮಾಡಿದ್ದು. ನಮ್ಮ ದೀಪುಗೆ ನಮ್ಮ ಆಶಮ್ಮನೂ ಇದ್ದಾರೆ, ಅಂದರೆ ನಮ್ಮ ಗೀತಕ್ಕ ಅವ್ರ ಮನೇಲಿದ್ದಾರಲ್ಲ ಅವರು. ಪಾಪ ಅವ್ರು ಎಲ್ಲಿಗೂ ಹೋಗಲ್ಲ, ನಾವೆಲ್ಲ ಕಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊತೀವಿ. ಗೀತಕ್ಕ ಆಗಿರ್ಬೋದು, ನಾನಾಗಿರ್ಬೋದು, ದೀಪು ಆಗಿರ್ಬೋದು. ಬಟ್ ದೀಪು ನೆನೆಸ್ಕೋತಾ ಇದ್ಲು, ಆಶಮ್ಮಂಗೆ ಹೇಳಲೇ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತು ದೀಪು ಫ್ರೆಂಡು ಇನ್ನೊಬ್ಬರು ಇದ್ದಾರೆ, ಹಳೆ
ಹಳೆ ಮನೆ ಹತ್ರ ಇದ್ದವರು, ಅವ್ರಿಗೂ ಹೇಳೋಕ್ಕಾಗಲಿಲ್ಲ ರಶ್ಮಿ ಅಂತ ಹೇಳ್ತಾಯಿದ್ಲು. ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಮರ್ತ್ಕೊಂಡ್ಬಿಟ್ಟಿದ್ದಾಳೆ ಅವಳು, ಅಷ್ಟು ನೆನಪಾಗಿಲ್ಲ. ಆಮೇಲೆ ಗಾಡೀಲಿ ಬರಬೇಕಾದ್ರೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ವಿ, ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಆಶಮ್ಮಂಗೆ ಹೇಳ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ತುಂಬ ಸಲ ನೆನೆಸ್ಕೋತಾ ಇದ್ಲು ಕೂಡ. ಅವರು ಯಾರಿಗೂ ಹೇಳಲಿಲ್ಲ, ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ಗಷ್ಟೇ ಹೇಳಿರೋದ್ರಿಂದ ಕೆಲವೊಂದು ಸಲ ಈ ವಿಡಿಯೋಗಳು ಅಥವಾ ಫೋಟೋಸ್ಗಳಿಗೆಲ್ಲ ಹಾಕಿದಾಗ ಎಲ್ಲರಿಗೂ ಬೇಜಾರಾಗುತ್ತಲ್ವ, ಅವರೇ ಮಾಡ್ಕೊಬಿಟ್ಟಿದ್ದಾರೆ. ಅದು ಕಾಮನಾಗಿ ಎಲ್ಲರ ಮನಸ್ಸಲ್ಲೂ ಬರೋದು, ನಮ್ಗೆ ಹೇಳಿಲ್ಲ ಅನ್ನೋದು ಬಂದ್ಬಿಡುತ್ತೆ. ಹಂಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದು ಸಡನ್ನಾಗಿ ಒಂದು 10 ನಿಮಿಷ ಪ್ಲ್ಯಾನ್ ಮಾಡಿಕೊಂಡು ಅವರು ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ದು. ಇನ್ನು ಊಟದ ವಿಚಾರ ಬಂದರೆ ಊಟ ಅಂತೂ ಸೂಪರಾಗಿತ್ತು ಅಂದರೆ ಸೂಪರಾಗಿತ್ತು. ಉಡುಪಿ ಹೋಟೆಲ್ ಇದೆ ನಮ್ಮ ಡಿ ಗ್ರೂಪಲ್ಲಿ, ಅಲ್ಲೇ ಊಟ ಎಲ್ಲ ಆರ್ಗನೈಸ್ ಮಾಡಿದ್ದು, ಸಖತ್ತಾಗಿತ್ತು. ಎಲ್ಲ ಟೇಸ್ಟ್ ಅಂತೂ ಸೂಪರ್ವಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಫುಲ್ ವೆಜ್ಜೇ ಇರುತ್ತೆ, ವೆಜ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪ್ರಣಿ ಬರ್ಡೇಲೂ ನಾವು ಅಲ್ಲೇ ಊಟಕ್ಕೆ ಹೇಳಿದ್ದು. ತುಂಬಾ ಊಟ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲರಿಗೂ. ಚೆನ್ನಾಗಿ ಊಟ ಮಾಡಿಕೊಂಡು ತುಂಬ ಖುಷಿಯಾಗಿ ಎಲ್ಲರೂ ಬಂದ್ವಿ ಅಂತಲೇ ಹೇಳ್ಬೋದು. ಮನೆಗೆ ಬರೋಷ್ಟರಲ್ಲಿ 10 o'clock ಮೇಲೇ ಆಗೋಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಚಂದುಗೆ ನಾನು ಎಷ್ಟು ಪಾಪ, ಅವನು ಎಷ್ಟೇ ಕೆಲಸ ಇದ್ರೂ ನಾವೇನಾದರೂ ಕೇಳಿದ್ರೆ ಮೊಬೈಲ್ ವಿಷಯದಲ್ಲಾಗಿರ್ಬೋದು, ಒಂದು ಆ್ಯಪ್ ವಿಷಯದಲ್ಲಾಗಿರ್ಬೋದು, ಯೂಟ್ಯೂಬ್ ಬಗ್ಗೆ ಇರ್ಬೋದು, ಅವನು ಪ್ರತಿಯೊಂದೂ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಹೇಳ್ಕೊಡ್ತಾನೆ, ಇರಿಟೇಟೇ ಮಾಡ್ಕೊಳ್ಳೋದಿಲ್ಲ. ಇನ್ನು ನಮ್ಮ ಗೀತಕ್ಕನ ಮಕ್ಕಳಿಬ್ರು ಎಷ್ಟು ಹೊಂದಾಣಿಕೆಯಿಂದ ಇರ್ತಾರೆ ಅಂದರೆ, ಧ್ರುವ ಮತ್ತು ಚಂದು ಸಿಕ್ಕಾಬಟ್ಟೆ ಅವರಿಬ್ರು ಯಾವಾಗಲೂ ಹುಟ್ಟಾಗಿಂದ ಜಗಳ ಆಡಿಲ್ಲ ಅಂತ ಗೀತಕ್ಕ ಹೇಳ್ತಾಯಿತ್ತು. ಅಲ್ಲಿ ಇವತ್ತು ನಮಗೆ ನೋಡಿದ್ಮೇಲೆ ಗೊತ್ತಾಯಿತು ಅವರಿಬ್ರು ಒಂದೇ ಪ್ಲೇಟಲ್ಲಿ ಊಟ ಮಾಡ್ತಾಯಿದ್ರು. ಅದನ್ನ ನೋಡಿ ತುಂಬಾ ಖುಷಿ ಆಯಿತು. ದೊಡ್ಡವರಾದ್ಮೇಲೆ ಹಿಂಗೆ ಇದ್ದರೆ ಸಾಕಪ್ಪ ಅಂತ ಹೇಳ್ತಾಯಿತ್ತು ಮಧು ಅಣ್ಣ. ಎಷ್ಟೊಂದು ಜನ ಇರ್ತಾರೆ ಕೂಡ ಅಣ್ಣ ತಮ್ಮದಿರು ಈ ಥರ. ನನ್ನ ಮಕ್ಕಳಂತೂ ಸಿಕ್ಕಾಬಟ್ಟೆ ಕಿತ್ತಾಡ್ತಿರ್ತಾರೆ. ಆದರೆ ನಮ್ಮ ಮನೆಯವರು ಅಣ್ಣ ತಮ್ಮದಿರು ಯಾವತ್ತೂ ಜಗಳ ಆಡಿಲ್ಲ. ಒಬ್ರು ಕಷ್ಟಕ್ಕೊಬ್ರು ಇವಾಗಲೂ ಆಗ್ತಾರೆ ಅಂದರೆ ನೀವು ನಂಬ್ತೀರಾ? ಕೆಲವೊಬ್ಬರು ಇರ್ತಾರೆ. ಎಲ್ಲರ ಅಪ್ಪ ಅಮ್ಮನ ಆಸೆನೂ ಇದೇ ಆಗಿರುತ್ತೆ, ಮಕ್ಕಳು ಮುಂದೆನೂ ಹಂಗೆ ಜೊತೆಯಲ್ಲಿ ಇರಬೇಕು ಅಂತ. ಡೇ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಅಷ್ಟೇ ಹೀಗೆ ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಲೈಫ್ ಹೇಗಿರುತ್ತೋ ಇವತ್ತು ಈ ಥರ ಖುಷಿ ಇರುತ್ತೆ, ನಾಳೆ ಹೇಗಿರುತ್ತೆ ಗೊತ್ತಿಲ್ಲ. ಹಂಗಾಗಿ ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಆಗುತ್ತೆ, ಖಂಡಿತ ಆಗದೆ ಇರೋದು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಅಂತ ನಾನು ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಎಲ್ಲ ವಿಡಿಯೋನೂ ನಂದು ಸಪೋರ್ಟ್ ಮಾಡಿದ್ದೀರ ಈಗ ಆಲ್ರೆಡಿ. ತುಂಬಾ ಖುಷಿ ಆಗುತ್ತೆ ನನಗೆ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ವಿಡಿಯೋ ಯಾರು ನೋಡ್ತಾರೆ, ಪ್ರತಿ ಸಲನೂ ನಾನು ವಿಡಿಯೋ ಮಾಡಬೇಕಾದ್ರೆ ಹಂಗೆ ಅನ್ಕೋತೀನಿ, ನನ್ನ ವಿಡಿಯೋ ಯಾರು ನೋಡ್ತಾರೆ, ಯಾರು ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ನನ್ನ ಲೈಫಲ್ಲಿ ಒಂದು ನೆನಪಿಗೋಸ್ಕರ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ವ್ಯೂಸ್ ಆಗಲಿ ಆಗದೆ ಇರಲಿ, ನನಗಂತೂ ತುಂಬಾ ಖುಷಿ ಇದೆ ಈ ವಿಡಿಯೋಸಲ್ಲಿ. ಕೆಲವೊಂದನ್ನು ನಾವು ಜನ ನೋಡಲಿ ಅಂತಲೇ ಮಾಡೋಕ್ಕಾಗಲ್ಲ, ಕೆಲವೊಂದು ನಮ್ಮ ಖುಷಿಗೋಸ್ಕರ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.